ಹಾಯ್ ಎಲ್ರಿಗೂ ನಮಸ್ಕಾರ, ಗುಡ್ ಮಾರ್ನಿಂಗ್ ಆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದಾರೆ. ಸೊ ಇವಾಗ 7:30 ಎದ್ದು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಪೂಜೆ ಮಾಡಿದೆ. ಯಾಕೆಂದರೆ ಇವತ್ತು ಶುಕ್ರವಾರ ಇರಲಿಲ್ಲ, ನಾನೇ ಪೂಜೆ ಮಾಡಬೇಕಿತ್ತು. ಸೊ ಪೂಜೆ ಮಾಡಿದೆ. ಆ್ಯಂಡ್ ಅತ್ತೆ ರೊಟ್ಟಿ ಮಾಡಿದರು, ರೊಟ್ಟಿ ಜೊತೆ ಹಾಗಲಕಾಯಿ ಪಲ್ಯ ಮಾಡಿದರು. ಸೊ ಅದನ್ನು ತಿಂದು ಸ್ವಲ್ಪ ಕಹಿ ಆಗಿತ್ತು. ಆಮೇಲೆ ತಿಂದುಬಿಟ್ಟು ಸ್ವಲ್ಪ ಹೊತ್ತು ಟಿ ವಿ ನೋಡಿದೆ. ಆ್ಯಂಡ್ ಟಿ ವಿ ನೋಡಿಬಿಟ್ಟು ಸುಮ್ಮನೆ ಆಚೆ ಕಡೆ ಹೋಗೋಣ ಅತ್ತೆ ಎಲ್ಲಿಂದ ಉಟ್ಕೊಂಡು ಹೋದೆ. ಸೊ ಅವಾಗ ಅತ್ತೆ ನಮ್ಮ ಇಲ್ಲಿ ಕೆಲಸ ಮಾಡ್ತಾಯಿರಿ. ಎಂಥ ಕೆಲಸ ಅಂದರೆ ಅಕ್ಕಿ ಹಾಕ್ತಾಯಿರೋ ನೀರಿಗೆ. ಆಮೇಲೆ ಅಜ್ಜಿ ಏನು ಮಾಡ್ತೀನಿ ಅಂದರೆ ಅಜ್ಜಿ ಜೂಜುಗೆ ಮೈ ತೊಳಿತಿದ್ರು. ಆ್ಯಂಡ್ ನಾನು ಸ್ವಲ್ಪ ಬುಟ್ಟಿ ಹಾಕಿದ್ದೆ, ಸೀಡ್ಸ್ನ ಹಾಕಿದ್ದೆ. ಆ ಸೀಡ್ಸ್ ಹೇಗಿದೆ, ಬಿಟ್ಟಿದೆಯಲ್ವ ಅಂತ ಒಂಚೂರು ನೋಡ್ಕೊಂಡು ಹಾಕ್ಕೊಂಡೆ. ಸೊ ಬಿಟ್ಟಿದ್ವು, ಅದನ್ನು ಗಿಡನ ಹಾಕೋಣ ಅಂತ ಹೋದೆ. ಸೊ ಇವಾಗ ಅದನ್ನೆಲ್ಲ ಕುಬ್ಕಿ ನೀಟಾಗಿ ಒಂದು ಪಥ ಮಾಡಿಬಿಟ್ಟು ಹಾಕೋಣ. ಆ್ಯಂಡ್ ಏನು ಗಿಡ ಹಾಕಿದ್ದೆ ಅಂತ ಅಂದರೆ ನಾನು ಸ್ವಲ್ಪ ಹೆಸರು ಕಾಳು ಗಿಡಗಳನ್ನ ಹಾಕಿದ್ದೆ. ಹೆಸರು ಕಾಳು, ಬೀನ್ಸ್ ಆ್ಯಂಡ್ ಆ ಥರ ಹಾಕಿದ್ದೆ. ಸೊ ಇವಾಗ ಹೆಸರು ಕಾಳಿನ ಗಿಡ ಬಿಟ್ಟಿದ್ದು, ಅದನ್ನು ನೆಟ್ಟೆ. ಆ್ಯಂಡ್ ಅತ್ತೆ ಅಲ್ಲಿಗೆ ಹೋಗ್ಬಿಡೋಣ ಅಂತಂದು ಹೊರಡ್ಬಿಟ್ಟು ಹೋಗ್ತಾಯಿದ್ವಿ. ಅಲ್ಲಿಗೆಲ್ಲ ಕೆಲಸ ಮುಗಿಸಿ ಐಸ್ ಕ್ರೀಮ್ ತಿಂದು ಐಬ್ರೋ ಮಾಡಿಸ್ಬಿಟ್ಟು ಅತ್ತೆ ಸ್ವಲ್ಪ ಪರ್ಚೇಸ್ ಇದೆ ಅಂತ ಹೇಳ್ಬಿಟ್ಟು ಪರ್ಚೇಸ್ ಮಾಡೋಕ್ಕೆ ಹೋದ್ವಿ. ಪರ್ಚೇಸ್ ಮಾಡಿಕೊಂಡು ನೆಕ್ಸ್ಟ್ ಮನೆಗೆ ಬಂದು ಮನೆಗೆ ಮುಂದೆ ಊಟ ಮಾಡ್ಕೊಂಡು ಮಧ್ಯಾಹ್ನ ಸ್ವಲ್ಪ ಎಡಿಟ್ ಮಾಡ್ಕೊಂಡು ಕೂತಿದ್ದೆ. ಆ್ಯಂಡ್ ಸಂಜೆ ಆಯಿತು. ಅಷ್ಟೊತ್ತಿಗೆ ದನ ಹೊಡ್ಕೊಂಡು ಲೇಟ್ ಆಗುತ್ತೆ ಅಂತ ದನ ಹೊಡ್ಕೊಂಡು ಬಂದೆ. ದನ ಹೊಡ್ಕೊಂಡು ಬರ್ತಿರುವಾಗ ಅಲ್ಲಿ ಸ್ವಲ್ಪ ನನಗೆ ಹಸು ಇದ್ದಿದ್ದು ಕಾಲು ತುಂಡ್ಬಿಡ್ತು. ಸ್ವಲ್ಪ ಏಟಾಯಿತು, ಹೆಸರು ಗುಂಡಿ ಅಂತ. ಆ್ಯಂಡ್ ಹಸಿ ನೀರು ಕುಡಿಸ್ಬಿಟ್ಟು ನಾನು ಮನೆ ಕಡೆ ಹೊರಟಾಗ ಜೂಜನ್ನು ನೋಡಿ ಎಲ್ಲ ಅಂದ್ಕೊಂಡು ನಮಸ್ಕಾರ ಎಲ್ಲ ಸ್ವಲ್ಪ ಮಾತಾಡಿಸ್ಕೊಂಡು ಕರುಗಳನ್ನ ಮಾತಾಡಿಸ್ಕೊಂಡು ನಾನು ಇವತ್ತಿನ ಬ್ಲಾಗ್ನ ಮುಗಿಸ್ದೆ. ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.